ಬಿಜೆಪಿ ಪಾರ್ಟಿಯಲ್ಲಿ ಈ ಬಣಗಳ ಕಿತ್ತಾಟ ಇದೆಯಲ್ಲ ಇದು ಬಹಳ ತಾರಕಕ್ಕೆ ಇರ್ತಾ ಇದೆ. ದಿಢೀರಂತ ದೆಹಲಿಗೆ ತೆರಳಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬಿಜೆಪಿಯ ಬಣ ಜಗಳ ಹೆಚ್ಚಾಗ್ತಾ ಇದೆ. ಬಿಜೆಪಿಯ ಈ ಒಂದಷ್ಟು ಒಳ ಬೇಗುದಿಗಳಿದೆಯಲ್ಲ ಅದೆಲ್ಲವೂ ಕೂಡ ಸ್ಫೋಟ ಆಗ್ತಾ ಇದೆ. ಆ ಮಧ್ಯದಲ್ಲಿ ಅಶೋಕ್ ಈಗ ಭೇಟಿಯನ್ನ ನೀಡಿದ್ದಾರೆ. ಯತ್ನಾಳ್ಗೆ ನೋಟಿಸ್ ನೀಡಿರೋ ಬಳಿಕ ಒಂದಷ್ಟು ಬಿಜೆಪಿಯಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಶಿಸ್ತು ಸಮಿತಿಯಿಂದ ಓಂ ಪಾಠಕ್ ಅವರನ್ನ ಯತ್ನಾಳ್ ಒಂದು ಕಡೆ ಭೇಟಿಯಾದ್ರೆ ಮತ್ತೊಂದು ಕಡೆಯಲ್ಲಿ ಉಚ್ಚಾಟನೆಯನ್ನ ತಪ್ಪಿಸಬೇಕು ಅಂತ ಮತ್ತೊಂದು ಬಣ ಕೂಡ ಪ್ರಯತ್ನವನ್ನ ಪಡ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ಉಚ್ಚಾಟನೆಗೆ ಒತ್ತಾಯ ಕೂಡ ಹೆಚ್ಚಿದೆ. ಸಭೆ ನಡೀತು, ಅಲ್ಲಿ ಉಚ್ಚಾಟನೆ ಮಾಡಬೇಕು ಯತ್ನಾಳ್ ಅವರನ್ನ ಅನ್ನುವಂಥ ಒತ್ತಾಯ ಕೂಡ ಬಹಳ ಹೆಚ್ಚಾಗಿ ಕೇಳಿ ಬಂದಿತ್ತು. ಎರಡು ಬಣಗಳ ನಡುವಿನ ಈ ಗುದ್ದಾಟ ಇದೆಯಲ್ಲ ಇದರ ಮಧ್ಯದಲ್ಲಿ ಈಗ ದಿಢೀರಂತ ದೆಹಲಿಗೆ ತೆರಳಿದ್ದಾರೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್. ನಿನ್ನೆ ದೆಹಲಿಯಲ್ಲಿ ಜೋಶಿ ನಿವಾಸದಲ್ಲೂ ಕೂಡ ರಾತ್ರಿ ಡಿನ್ನರ್ ಸಭೆ ನಡೆದಿದೆ. ಇದರ ಬೆನ್ನಲ್ಲೇ ಈಗ ದೆಹಲಿಗೆ ಹೋಗಿದ್ದಾರೆ ಆರ್ ಅಶೋಕ್. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಅನೇಕ ಬೆಳವಣಿಗೆಗಳು ಬಿಜೆಪಿಯಲ್ಲಿ ಸದ್ಯಕ್ಕಂತೂ ನಡೀತಾ ಇರೋದನ್ನ ಗಮನಿಸ್ತಾ ಇದ್ವಿ. ಒಂದು ಕಡೆಯಲ್ಲಿ ಬಣಗಳ ಕಿತ್ತಾಟ, ಮತ್ತೊಂದು ಕಡೆಯಲ್ಲಿ ಉಚ್ಚಾಟನೆ, ಮತ್ತೊಂದು ಕಡೆಯಲ್ಲಿ ಅದನ್ನ ತಡೆಯುವಂತಹ ಪ್ರಯತ್ನಗಳು, ಇದೆಲ್ಲವೂ ಕೂಡ ನಡೆಯುವಂತ ಮಧ್ಯದಲ್ಲಿ ಈಗ ಆರ್ ಅಶೋಕ್ ದೆಹಲಿಗೆ ಭೇಟಿ ಕೊಡ್ತಾ ಇರೋದಿದೆಯಲ್ಲ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ಕಾರಣದಿಂದ ಭೇಟಿ ಕೊಡ್ತಾ ಇದ್ದಾರೆ, ಜೊತೆಗೆ ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತುಕತೆಯನ್ನ ನಡೆಸಲಾಗುತ್ತೆ, ಏನೇನು ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ರೂಪೇಶ್? ನಿಜ ಅಶ್ವಿನಿ, ಯಾಕಂತ ಹೇಳಿದ್ರೆ ಬಿಜೆಪಿ ಒಂದು ರೀತಿ ಒಡೆದ ಮನೆ ಆಗಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ವಿಜೇಂದ್ರ ಅವರ ಟೀಮ್ ಒಂದು ಕಡೆ ಬ್ಯಾಟಿಂಗ್ ಮಾಡ್ತಾ ಇದೆ, ಅದೇ ರೀತಿಯಾಗಿ ಯತ್ನಾಳ್ ಅವರು ಪದೇ ಪದೇ ವಿಜೇಂದ್ರ ಅವರ ಮೇಲೆ, ಅದೇ ರೀತಿಯಾಗಿ ಯಡಿಯೂರಪ್ಪನವ್ರ ಮೇಲೆ ನಿರಂತರವಾಗಿರ್ತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಒಂದಿಷ್ಟು ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಮೂಡಿಸಿತ್ತು. ಹೀಗಾಗಿ ಪಕ್ಷದ ಕಾರ್ಯಕರ್ತರ ಅಳಲೇನಿತ್ತು ಅಂತ ಹೇಳಿ ಸಮರ್ಥವಾಗಿ ನಾವು ಇಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಎದುರಿಸಲು ಸಾಧ್ಯ ಆಗ್ತಾ ಇಲ್ಲ, ಪಕ್ಷದ ಒಳಗಡೆ ಕಿತ್ತಾಟಗಳೇ ನಮ್ಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತೇಳಿ ಆಕ್ರೋಶಗಳು ಪಕ್ಷದ ಒಳಗಡೆ ಕೇಳಿ ಬರ್ತಾ ಇತ್ತು. ಹೀಗಾಗಿ ಒಂದು ಕಡೆ ಇಲ್ಲಿ ಯತ್ನಾಳ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ, ಮತ್ತೊಂದು ಕಡೆ ವಿಜೇಂದ್ರ ಅವರು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದಾದ ಬಳಿಕವಾಗಿ ನಿನ್ನೆ ಒಂದು ಕೋರ್ ಕಮಿಟಿ ಸಭೆ, ಜಿಲ್ಲಾಧ್ಯಕ್ಷರ ಸಭೆಯನ್ನ ಇಲ್ಲಿ ತರುಣ್ ಅವರು ನಡೆಸಿದ್ರೆ, ರಾಧಾಕೃಷ್ಣ ಮೋಹನ್ ದಾಸ್ ಅಗರ್ವಾಲ್ ಅವರು ಒಂದು ಸಭೆಯನ್ನು ಮಾಡ್ತಾ ಇರೋದು ರಾಜ್ಯ ಸಂಸದರ ಸಭೆ. ಇಲ್ಲಿ ಭಿನ್ನ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು ಬಂದಿದೆ. ಒಂದು ಕಡೆ ಇಲ್ಲಿ ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ಯತ್ನಾಳ್ ಅವರು ಉಚ್ಚಾಟನೆ ಮಾಡಬೇಕು ಅಂತೇಳಿ ಒಂದಿಷ್ಟು ಆಗ್ರಹಗಳು ಬಂದ್ರೆ, ಸಂಸದ ಸಭೆಯನ್ನು ದೆಹಲಿ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬಾರದು ಅಂತ ಹೇಳಿ ಅಲ್ಲಿ ಒಂದಿಷ್ಟು ಸಂಸದರು ಆಗ್ರಹಿಸಿದ್ದಾರೆ. ಹೀಗಾಗಿ ದ್ವಂದ್ವ ನಿಲುವುಗಳಿದೆ. ಹೀಗಾಗಿ ಇಲ್ಲಿ ಶಾಸಕರ ಅಭಿಪ್ರಾಯ ಆಯಿತು, ಸಂಸದರ ಅಭಿಪ್ರಾಯ ಆಯಿತು, ಜಿಲ್ಲಾಧ್ಯಕ್ಷರ ಅಭಿಪ್ರಾಯ ಆಯಿತು. ಇದೀಗ ಅಶೋಕ್ ಅವರ ಸರದಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರಿಗೆ ದೆಹಲಿ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ಹೀಗಾಗಿ ರಾಧಾಕೃಷ್ಣ ಮೋಹನ್ ಅಗರ್ವಾಲ್ ಅವರು ಅವರನ್ನ ಕರೆದಿದ್ದಾರೆ. ಅಶೋಕ್ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಹೀಗಾಗಿ ಯತ್ನಾಳ್ ವಿಚಾರವಾಗಿ, ಅದೇ ರೀತಿಯಾಗಿ ವಿಜೇಂದ್ರ ವಿಚಾರವಾಗಿ ಇಲ್ಲಿ ಅಶೋಕ್ ಅವರ ನಿಲುವುಗಳು, ಯಾಕಂತ ಹೇಳಿ ಬಹಿರಂಗವಾಗಿ ಯಾವುದೇ ಬಣಕ್ಕೂ ಕೂಡ ಸಪೋರ್ಟ್ ಮಾಡಿರಲಿಲ್ಲ. ಹೀಗಾಗಿ ಅಶೋಕ್ ಅವರು ಏನು ಹೇಳ್ತಾರೆ, ಅಶೋಕ್ ಅವರ ನಡೆ ಏನು, ಅಶೋಕ್ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಇಲ್ಲಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಯಾರಿಗೆ ಹೇಳ್ತಾರೆ, ಅಥವಾ ಇಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಆಗಲಿ ಅಂತೇಳಿ ಜಿಲ್ಲಾಧ್ಯಕ್ಷರು ಆಗ್ರಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರ ಟೀಮ್, ವಿಜೇಂದ್ರ ಅವರ ಟೀಮ್ ಆಗ್ರಹಿಸ್ತಾ ಇದೆ. ಹೀಗಾಗಿ ಆ ವಾದಕ್ಕೆ ಏನಾದರೂ ಮನ್ನಣೆಯನ್ನು ಕೊಡ್ತಾರಾ, ಅಥವಾ ಇಲ್ಲಿ ಬೇರೆ ಬೇರೆ ಟೀಮ್, ಯತ್ನಾಳ್ ಟೀಮ್ ಅಥವಾ ವಿಜೇಂದ್ರ ಟೀಮ್ ಆರೋಪವನ್ನು ಮಾಡ್ತಿರೋ ಪ್ರಕಾರವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಹೈಕಮಾಂಡ್ ಗಂಭೀರವಾಗಿ ತೆಗೆದುಕೊಂಡಿದೆ, ಗಂಭೀರವಾಗಿರ್ತಕ್ಕಂಥ ಕ್ರಮ ಜರುಗಿಸಲಿಕ್ಕೆ ನೋಡ್ತಾ ಇದೆ. ಹೀಗಾಗಿ ಅಶೋಕ್ ಅವರ ಅಭಿಪ್ರಾಯ ಪಕ್ಷದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅಶ್ವಿನಿ. ರೈಟ್ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.